ಹೇ ಯೂಟ್ಯೂಬ್ ಬಡೀಸ್ ವೆಲ್ಕಮ್ ಅಗೇನ್ ಅನದರ್ ವಿಡಿಯೋ. ಇವತ್ತು ನೋಡೋಣ ಮೀಡಿಯಾ ಪ್ಲೇಯರ್ಸ್ ಬಗ್ಗೆ ನಾವು. ಸೊ ಮೀಡಿಯಾ ಅಂದರೆ ಏನಂತ ನೋಡ್ಕೊಳ್ಳೋಣ. ಮೀಡಿಯಾ ಅಂದರೆ ನಮ್ಮ ಕಂಪ್ಯೂಟರಲ್ಲಿ ಇದ್ದಂಥ ವೀಡಿಯೋಸ್ ಫೈಲ್ಸ್ಗಳು ಆಗಲಿ ಆಡಿಯೋ ಫೈಲ್ಸ್ಗಳಾಗಲಿ ನಾವು ಅದನ್ನು ಮೀಡಿಯಾ ಅಂತ ಕರಿತೀವಿ. ಸೊ ಇದನ್ನು ಪ್ಲೇ ಮಾಡೋದಕ್ಕೆ ನಮ್ಮ ವಿಂಡೋಸ್ ಕಂಪ್ಯೂಟರ್ನಲ್ಲಿ ಒಂದು ಮೀಡಿಯಾ ಪ್ಲೇಯರ್ಸ್ಗಳು ಬರ್ತವೆ. ಲೈಕ್ ಡಿಫ್ರೆಂಟ್ ಪ್ಲೇಯರ್ಸ್ಗಳು ಇರ್ತವೆ. ನಾವು ವಿಂಡೋಸ್ನಲ್ಲಿ ಹೋಗ್ಬಿಟ್ಟು ನೋಡಿದರೆ KM ಪ್ಲೇಯರ್ ಅಂತ ಬರುತ್ತೆ, ಆಮೇಲೆ VLC ಮೀಡಿಯಾ ಪ್ಲೇಯರ್ ಅಂತ ಬರುತ್ತೆ, ಆಮೇಲೆ ಭಾಳಷ್ಟು ಮೀಡಿಯಾ ಪ್ಲೇಯರ್ಸ್ಗಳನ್ನು ನಾವು ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ಬೋದು. VLC ಮೀಡಿಯಾ ಪ್ಲೇಯರ್ ಬೆಸ್ಟ್ ಅಂತ ನಾನು ಅನ್ಬೋದು. ಯಾಕಂದರೆ VLCನಲ್ಲಿ ಎಲ್ಲ ಆಡಿಯೋ ಫಾರ್ಮೆಟ್ಸ್ಗಳಾಗಲಿ ಆಮೇಲೆ ವಿಡಿಯೋ ಫಾರ್ಮೆಟ್ಗಳಾಗಲಿ ಸಪೋರ್ಟ್ ಆಗುತ್ತೆ. ಸೊ ಅದನ್ನು ನಾವು ಯಾವ ರೀತಿಯಾಗಿ ಇನ್ಸ್ಟಾಲೇಷನ್ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ನೋಡೋಣ. ಓಕೆ, ನಮ್ಮ ಕಂಪ್ಯೂಟರ್ನಲ್ಲಿ ಬಂದುಬಿಟ್ಟು ನಾವು ಇಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳೋಣ. ನಾರ್ಮಲ್ ಆಗಿ ಗೂಗಲ್ ಕ್ರೋಮ್ನಲ್ಲಿ ಸರ್ಚ್ ಬಾರ್ ಓಪನ್ ಆಗುತ್ತಲ್ಲ, ಇದರ ಮೇಲೆ ಹೋಗಿಬಿಟ್ಟು ನಾವು ಟೈಪ್ ಮಾಡಬೇಕು VLC ಮೀಡಿಯಾ ಪ್ಲೇಯರ್ ಅಂತ. ಸೊ ಇಲ್ಲಿ VLC ಅಂತ ಟೈಪ್ ಮಾಡಿದ್ರು ಕೂಡ ಬರುತ್ತೆ, VLC ಮೀಡಿಯಾ ಪ್ಲೇಯರ್ ಅಂತ. ಇದರಲ್ಲಿ ಬಂದಂಥ ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ VLC ಮೀಡಿಯಾ ಪ್ಲೇಯರ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದೊಂದು VLC ಅವರ ಅಫಿಷಿಯಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ನಲ್ಲಿ ನಾವು ಸಾಕಷ್ಟು ಆಪ್ಷನ್ಗಳು ನೋಡ್ಬೋದು. ಇಲ್ಲಿ ಮ್ಯಾಕ್ ಸಿಸ್ಟಮ್ಗಳಿಗಾಗಿ, ಆಮೇಲೆ ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಗಳಾಗಲಿ, ಅಥವಾ ನಿಮ್ಮ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ರೆ, ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ರೆ ಅದಕ್ಕೂ ಕೂಡ VLC ಮೀಡಿಯಾ ಪ್ಲೇಯರ್ ಅವೈಲೇಬಲ್ ಇದೆ. ಸೊ ನಾವೀಗ ವಿಂಡೋಸ್ನಲ್ಲಿ ಯೂಸ್ ಮಾಡ್ತಿದ್ದೀನಿ, ಅದಕ್ಕಾಗಿ ನಾನು ಡೌನ್ಲೋಡ್ VLC ಅಂತಲೇ ಕ್ಲಿಕ್ ಮಾಡ್ತೀನಿ. ಇನ್ ಕೇಸ್ ನಿಮ್ಮಲ್ಲಿ ಡೌನ್ಲೋಡ್ ಆಗ್ತಿಲ್ಲಪ್ಪ ಅಂದರೆ ಇಲ್ಲಿ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಅಂತ ಕಾಣ್ತಿದೆಯಲ್ಲ, ರೆಡ್ ಮಾರ್ಕ್ ಮಾಡಿದ್ದೀನಿ ನಾನು, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಇನ್ನೊಂದ್ಸಲ ರೀಡ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಈ ರೀತಿ ಬಂದ ಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ನೋಟಿಫಿಕೇಶನ್ ತೆಳಗೆ ಬರುತ್ತೆ. ಶೋ ಡೌನ್ಲೋಡ್ಸ್ ಮೇಲೆ ಹೋಗಬೇಕು. ಸೊ ಕಂಪ್ಲೀಟಾಗಿ ಡೌನ್ಲೋಡ್ ಆಗೋ ಮಟ್ಟ ವೇಟ್ ಮಾಡಿ. 3 days later, opening. ಗೈಸ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗಿದೆ. ಇದನ್ನ ಓಪನ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ. ಈ ರೀತಿ ಸೆಟಪ್ ಓಪನ್ ಆಗುತ್ತೆ. ಈ ಸೆಟಪ್ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ನಾರ್ಮಲ್ ಆಗಿ ಯಾವ ರೀತಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಡಿ. ಅದು ಕಂಪ್ಲೀಟ್ ಆಗಿ ಡಿಫಾಲ್ಟ್ ಸೆಟ್ಟಿಂಗ್ಸ್ನ ಸೇವ್ ಮಾಡ್ಕೊತ್ತೆ. ಓಕೆ, ಸೊ ಇದನ್ನು ಕೂಡ ಟೈಮ್ ಹಿಡಿಯುತ್ತೆ ಸ್ವಲ್ಪ. Many hours later. ದೆನ್ ಈಗ ಕಂಪ್ಲೀಟ್ ಆಗಿ ಇನ್ಸ್ಟಾಲೇಷನ್ ಆದಮೇಲೆ ಇದು ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ನಿಮ್ಮ ಈಗ VLC ಮೀಡಿಯಾ ಪ್ಲೇಯರ್ ಕಂಪ್ಲೀಟ್ ಆಗಿ ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಆಡಿಯೋ ಫೈಲ್ಸ್ ಆಮೇಲೆ ವಿಡಿಯೋ ಫೈಲ್ಸ್ನ ನೋಡ್ಬೋದು. ಥ್ಯಾಂಕ್ ಯು ಗೈಸ್ ವಾಚಿಂಗ್ ಫಾರ್ ದಿಸ್.